ಬೆಂಗಳೂರಿನಲ್ಲಿ ಇದೀಗ ಬಡ ಆಟೋ ಚಾಲಕರ BPL ಕಾರ್ಡ್ ಕೂಡ APL ಆಗಿ ಕನ್ವರ್ಟ್ ಆಗ್ತಾ ಇದೆ. ಇಲ್ಲಿ ಆಟೋ ಚಾಲಕ ಸತೀಶ್ ಅವರನ್ನು ಮಾತನಾಡಿಸ್ಕೊಂಡು ಹೋಗೋಣ. ಸರ್, ನಿಮ್ದು ಯಾವಾಗ APL ಆಗಿ ಬದಲಾಯ್ತು? ಈಗ ಏನೇನು ಸಮಸ್ಯೆ ಆಗ್ತಾ ಇದೆ? ಈಗ ನೋಡಿ ಸರ್, ನಾವು ನನ್ನ ಮಕ್ಕಳನ್ನ ಎಜುಕೇಷನ್ ಮಾಡಿಸ್ಬೇಕು ಅಂತೇಳಿ ನಾನೊಂದು ಝೀರೋಗೆ ಸಂಬಂಧಪಟ್ಟಂತೆ ಒಂದು ITಯನ್ನು ಕಟ್ತಾ ಇದ್ದೆ. ಮಕ್ಕಳು ಮುಂದಕ್ಕೆ ಎಜುಕೇಷನ್ಗೆ ಬೇಕಾಗುತ್ತೆ, ಎಜುಕೇಷನ್ ಲೋನ್ ಗೀನ್ ಕೊಡುವಂಥ ಸಂದರ್ಭದಲ್ಲಿ ಅಂತ. ಈಗ ಮಕ್ಕಳು ಎಂಥ ಎಜುಕೇಷನ್ ಮಾಡಿದರೂ ಕೂಡ ಸರ್ಕಾರಗಳೇನು ಅನುದಾನಗಳನ್ನ ಕೊಡ್ತಾ ಇಲ್ಲ ಮಕ್ಕಳುಗಳಿಗೆ. ಈಗ ಸಾರಿಗೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಇದ್ದಂತಹ ಎಲ್ಲ ಅನುದಾನಗಳನ್ನ ತೆಗೆದುಹಾಕಿದ್ದಾರೆ. ಹಾಗಾಗಿ ಮುಂದಿನ ನನ್ನ ಮಕ್ಕಳ ಫ್ಯೂಚರ್ಗೆ ಅನುಕೂಲ ಆಗಲಿ ಅಂತ ಒಂದು ಝೀರೋಗೆ ಸಂಬಂಧಪಟ್ಟಂತೆ ನಾನೇನು ಲಕ್ಷಾಂತರ ರೂಪಾಯಿನ ಆದಾಯನ ಕಟ್ಟೋದಿಲ್ಲ, ಮುಂದೆ ನಮ್ಮ ಮಕ್ಕಳುಗಳಿಗೆ ಅನುಕೂಲ ಆಗಲಿ ಅಂತೇಳಿ ಒಂದು ಮಾಡಿಸಿದ್ದೆ. ಇದು ಮಾಡಿಸಿದ ಮೇಲೆ ಈಗ 4 ತಿಂಗಳಾಯಿತು ನಂದು ರೇಷನ್ ಕಾರ್ಡು ಕ್ಯಾನ್ಸಲ್ ಆಗಿದೆ. ನೀವು ಆದಾಯನೇ ಕ್ರೋಢೀಕರಣ ಮಾಡೋದಾದರೆ ಇವತ್ತು 1,20,000 ರೂಪಾಯಿನ ಇಲ್ಲಿ ನೀವು ಸರ್ಕಾರಗಳು ನೀವು ಕನ್ಸಿಡರ್ ಮಾಡ್ತೀರಾ. ಇವತ್ತು ಬೆಂಗಳೂರಿನಲ್ಲಿ ಬದುಕಬೇಕು ಅಂದರೆ ನಿಮ್ಮ 1,20,000 ರೂಪಾಯಿ ಆದಾಯ ಇಟ್ಕೊಂಡು ಯಾವುದಾದ್ರೂ ಒಬ್ಬ ರಾಜಕಾರಣಿ ಬದುಕಿ ತೋರಿಸಿ, ಆಮೇಲೆ ನಿಮ್ಮ ಆದಾಯವನ್ನು ಏನು ಇತಿಮಿತಿಗಳನ್ನ ಕೊಟ್ಟಿದ್ದೀರಾ ಅದನ್ನು ನಾವು ಒಪ್ಕೊಳ್ತೀವಿ. 1,20,000 ರೂಪಾಯಿ ಕೊಟ್ಟಿದ್ದೀರಾ, ಇವತ್ತು ಬೆಂಗಳೂರಿನಲ್ಲಿ 10,000 ರೂಪಾಯಿ ಕಡಿಮೆ ಎಲ್ಲೂ ಕೂಡ ಮನೆಗಳು ಬಾಡಿಗೆಗೆ ಸಿಕ್ಕೋದಿಲ್ಲ. ನಮ್ಮ ಬಾಡಿಗೆ ದರವೇ ಇವತ್ತು 1,20,000 ರೂಪಾಯಿನ ಮೀರಿ ಹೋಗ್ತಿರ್ಬೇಕಾದ್ರೆ ಇನ್ನು ಕುಟುಂಬ ನಿರ್ವಹಣೆ ಆಗ್ಬೋದು, ರೇಷನ್ಗಳಾಗ್ಬೋದು, ಕರೆಂಟ್ ಬಿಲ್ಲು, ನೀರು ಬಿಲ್ಲು, ಪ್ರತಿಯೊಂದಕ್ಕೂ ಕೂಡ ಟ್ಯಾಕ್ಸ್ ಇದೆ ಅಲ್ವಾ. ಟ್ಯಾಕ್ಸ್ ಇರುವಂಥ ಸಂದರ್ಭದಲ್ಲಿ ನಾನು ಸರ್ಕಾರವನ್ನು ಬೇಡಿಕೆಯನ್ನು ಇಡ್ತಕ್ಕಂಥದ್ದು, ಏನು 1,20,000 ರೂಪಾಯಿನ ತಾವು ಇತಿಮಿತಿಯನ್ನು ಕೊಟ್ಟಿದ್ದೀರಾ, ಆ ಇತಿಮಿತಿಯನ್ನು ಮೀರಿಸಿ ಮುಂದಿನ ಒಂದು 3-3.5 ಲಕ್ಷ ರೂಪಾಯಿ ನಂತರದಲ್ಲಿ ನಾವು ಆದಾಯವನ್ನು ಕ್ರೋಢೀಕರಣ ಮಾಡಬೇಕು ಅಂತೇಳಿ ನಾನು ಕೇಳ್ಕೊಳ್ತೇನೆ. ಜೊತೆಗೆ ಏನು ರೇಷನ್ ಕಾರ್ಡ್ಗಳು, ಅದರಲ್ಲೂ ಆಟೋ ಚಾಲಕರುಗಳ ರೇಷನ್ ಕಾರ್ಡ್ಗಳು ಏನು ಕ್ಯಾನ್ಸಲ್ ಆಗಿದೆ, ದಯವಿಟ್ಟು ಈ ರೇಷನ್ ಕಾರ್ಡ್ಗಳನ್ನು APLನ್ನು ಹೊರತುಪಡಿಸಿ BPL ಆಗೇ ಕೊಡಬೇಕು. ಯಾಕೆಂದರೆ ಇವತ್ತಿರುವಂಥ ಸಂದರ್ಭದಲ್ಲಿ ಆಟೋ ಚಾಲಕರುಗಳು ಜೀವನ ಕಟ್ಟೋದು ತುಂಬ ಕಷ್ಟ ಇದೆ ಬೆಂಗಳೂರಿನಂಥ ನಗರದಲ್ಲಿ. ಹಾಗಾಗಿ ದಯವಿಟ್ಟು ನೀವು ಸರ್ಕಾರಗಳು ಈ ವಿಚಾರವಾಗಿ ಮನವರಿಕೆಯನ್ನು ಮಾಡ್ಕೋಬೇಕು ಮತ್ತು ಒಂದು ಸಮಿತಿಯನ್ನು ಮಾಡಿಕೊಂಡು ಆಟೋ ಚಾಲಕರುಗಳಿಗೆ ಸಂಬಂಧಪಟ್ಟಂತೆ ಮತ್ತು ಕ್ಯಾಬ್ನ ಚಾಲಕರುಗಳಿಗೆ ಸಂಬಂಧಪಟ್ಟಂತೆ ಚಾಲಕ ವರ್ಗದವರಿಗೆ BPL ಕಾರ್ಡನ್ನು ಮರುಪರಿವರ್ತನೆ ಮಾಡಿಕೊಡ್ಬೇಕು ಅಂತೇಳಿ ನಾನು ಈ ಮೂಲಕ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ ಸರ್. ಇದಿಷ್ಟು ಆಟೋ ಚಾಲಕ ಸತೀಶ್ ಅವರ ಮಾತು. ಕ್ಯಾಮರಾ ಪರ್ಸನ್ ಶಿವ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನಲ್ಲಿ ಇದೀಗ ಬಡ ಆಟೋ ಚಾಲಕರ BPL ಕಾರ್ಡ್ ಕೂಡ APL ಆಗಿ ಕನ್ವರ್ಟ್ ಆಗ್ತಾ ಇದೆ. ಇಲ್ಲಿ ಆಟೋ ಚಾಲಕ ಸತೀಶ್ ಅವರನ್ನು ಮಾತನಾಡಿಸ್ಕೊಂಡು ಹೋಗೋಣ. ಸರ್, ನಿಮ್ದು ಯಾವಾಗ APL ಆಗಿ ಬದಲಾಯ್ತು? ಈಗ ಏನೇನು ಸಮಸ್ಯೆ ಆಗ್ತಾ ಇದೆ? ಈಗ ನೋಡಿ ಸರ್, ನಾವು ನನ್ನ ಮಕ್ಕಳನ್ನ ಎಜುಕೇಷನ್ ಮಾಡಿಸ್ಬೇಕು ಅಂತೇಳಿ ನಾನೊಂದು ಝೀರೋಗೆ ಸಂಬಂಧಪಟ್ಟಂತೆ ಒಂದು ITಯನ್ನು ಕಟ್ತಾ ಇದ್ದೆ. ಮಕ್ಕಳು ಮುಂದಕ್ಕೆ ಎಜುಕೇಷನ್ಗೆ ಬೇಕಾಗುತ್ತೆ, ಎಜುಕೇಷನ್ ಲೋನ್ ಗೀನ್ ಕೊಡುವಂಥ ಸಂದರ್ಭದಲ್ಲಿ ಅಂತ. ಈಗ ಮಕ್ಕಳು ಎಂಥ ಎಜುಕೇಷನ್ ಮಾಡಿದರೂ ಕೂಡ ಸರ್ಕಾರಗಳೇನು ಅನುದಾನಗಳನ್ನ ಕೊಡ್ತಾ ಇಲ್ಲ ಮಕ್ಕಳುಗಳಿಗೆ. ಈಗ ಸಾರಿಗೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಇದ್ದಂತಹ ಎಲ್ಲ ಅನುದಾನಗಳನ್ನ ತೆಗೆದುಹಾಕಿದ್ದಾರೆ. ಹಾಗಾಗಿ ಮುಂದಿನ ನನ್ನ ಮಕ್ಕಳ ಫ್ಯೂಚರ್ಗೆ ಅನುಕೂಲ ಆಗಲಿ ಅಂತ ಒಂದು ಝೀರೋಗೆ ಸಂಬಂಧಪಟ್ಟಂತೆ ನಾನೇನು ಲಕ್ಷಾಂತರ ರೂಪಾಯಿನ ಆದಾಯನ ಕಟ್ಟೋದಿಲ್ಲ, ಮುಂದೆ ನಮ್ಮ ಮಕ್ಕಳುಗಳಿಗೆ ಅನುಕೂಲ ಆಗಲಿ ಅಂತೇಳಿ ಒಂದು ಮಾಡಿಸಿದ್ದೆ. ಇದು ಮಾಡಿಸಿದ ಮೇಲೆ ಈಗ 4 ತಿಂಗಳಾಯಿತು ನಂದು ರೇಷನ್ ಕಾರ್ಡು ಕ್ಯಾನ್ಸಲ್ ಆಗಿದೆ. ನೀವು ಆದಾಯನೇ ಕ್ರೋಢೀಕರಣ ಮಾಡೋದಾದರೆ ಇವತ್ತು 1,20,000 ರೂಪಾಯಿನ ಇಲ್ಲಿ ನೀವು ಸರ್ಕಾರಗಳು ನೀವು ಕನ್ಸಿಡರ್ ಮಾಡ್ತೀರಾ. ಇವತ್ತು ಬೆಂಗಳೂರಿನಲ್ಲಿ ಬದುಕಬೇಕು ಅಂದರೆ ನಿಮ್ಮ 1,20,000 ರೂಪಾಯಿ ಆದಾಯ ಇಟ್ಕೊಂಡು ಯಾವುದಾದ್ರೂ ಒಬ್ಬ ರಾಜಕಾರಣಿ ಬದುಕಿ ತೋರಿಸಿ, ಆಮೇಲೆ ನಿಮ್ಮ ಆದಾಯವನ್ನು ಏನು ಇತಿಮಿತಿಗಳನ್ನ ಕೊಟ್ಟಿದ್ದೀರಾ ಅದನ್ನು ನಾವು ಒಪ್ಕೊಳ್ತೀವಿ. 1,20,000 ರೂಪಾಯಿ ಕೊಟ್ಟಿದ್ದೀರಾ, ಇವತ್ತು ಬೆಂಗಳೂರಿನಲ್ಲಿ 10,000 ರೂಪಾಯಿ ಕಡಿಮೆ ಎಲ್ಲೂ ಕೂಡ ಮನೆಗಳು ಬಾಡಿಗೆಗೆ ಸಿಕ್ಕೋದಿಲ್ಲ. ನಮ್ಮ ಬಾಡಿಗೆ ದರವೇ ಇವತ್ತು 1,20,000 ರೂಪಾಯಿನ ಮೀರಿ ಹೋಗ್ತಿರ್ಬೇಕಾದ್ರೆ ಇನ್ನು ಕುಟುಂಬ ನಿರ್ವಹಣೆ ಆಗ್ಬೋದು, ರೇಷನ್ಗಳಾಗ್ಬೋದು, ಕರೆಂಟ್ ಬಿಲ್ಲು, ನೀರು ಬಿಲ್ಲು, ಪ್ರತಿಯೊಂದಕ್ಕೂ ಕೂಡ ಟ್ಯಾಕ್ಸ್ ಇದೆ ಅಲ್ವಾ. ಟ್ಯಾಕ್ಸ್ ಇರುವಂಥ ಸಂದರ್ಭದಲ್ಲಿ ನಾನು ಸರ್ಕಾರವನ್ನು ಬೇಡಿಕೆಯನ್ನು ಇಡ್ತಕ್ಕಂಥದ್ದು, ಏನು 1,20,000 ರೂಪಾಯಿನ ತಾವು ಇತಿಮಿತಿಯನ್ನು ಕೊಟ್ಟಿದ್ದೀರಾ, ಆ ಇತಿಮಿತಿಯನ್ನು ಮೀರಿಸಿ ಮುಂದಿನ ಒಂದು 3-3.5 ಲಕ್ಷ ರೂಪಾಯಿ ನಂತರದಲ್ಲಿ ನಾವು ಆದಾಯವನ್ನು ಕ್ರೋಢೀಕರಣ ಮಾಡಬೇಕು ಅಂತೇಳಿ ನಾನು ಕೇಳ್ಕೊಳ್ತೇನೆ. ಜೊತೆಗೆ ಏನು ರೇಷನ್ ಕಾರ್ಡ್ಗಳು, ಅದರಲ್ಲೂ ಆಟೋ ಚಾಲಕರುಗಳ ರೇಷನ್ ಕಾರ್ಡ್ಗಳು ಏನು ಕ್ಯಾನ್ಸಲ್ ಆಗಿದೆ, ದಯವಿಟ್ಟು ಈ ರೇಷನ್ ಕಾರ್ಡ್ಗಳನ್ನು APLನ್ನು ಹೊರತುಪಡಿಸಿ BPL ಆಗೇ ಕೊಡಬೇಕು. ಯಾಕೆಂದರೆ ಇವತ್ತಿರುವಂಥ ಸಂದರ್ಭದಲ್ಲಿ ಆಟೋ ಚಾಲಕರುಗಳು ಜೀವನ ಕಟ್ಟೋದು ತುಂಬ ಕಷ್ಟ ಇದೆ ಬೆಂಗಳೂರಿನಂಥ ನಗರದಲ್ಲಿ. ಹಾಗಾಗಿ ದಯವಿಟ್ಟು ನೀವು ಸರ್ಕಾರಗಳು ಈ ವಿಚಾರವಾಗಿ ಮನವರಿಕೆಯನ್ನು ಮಾಡ್ಕೋಬೇಕು ಮತ್ತು ಒಂದು ಸಮಿತಿಯನ್ನು ಮಾಡಿಕೊಂಡು ಆಟೋ ಚಾಲಕರುಗಳಿಗೆ ಸಂಬಂಧಪಟ್ಟಂತೆ ಮತ್ತು ಕ್ಯಾಬ್ನ ಚಾಲಕರುಗಳಿಗೆ ಸಂಬಂಧಪಟ್ಟಂತೆ ಚಾಲಕ ವರ್ಗದವರಿಗೆ BPL ಕಾರ್ಡನ್ನು ಮರುಪರಿವರ್ತನೆ ಮಾಡಿಕೊಡ್ಬೇಕು ಅಂತೇಳಿ ನಾನು ಈ ಮೂಲಕ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ ಸರ್. ಇದಿಷ್ಟು ಆಟೋ ಚಾಲಕ ಸತೀಶ್ ಅವರ ಮಾತು. ಕ್ಯಾಮರಾ ಪರ್ಸನ್ ಶಿವ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನಲ್ಲಿ ಇದೀಗ ಬಡ ಆಟೋ ಚಾಲಕರ BPL ಕಾರ್ಡ್ ಕೂಡ APL ಆಗಿ ಕನ್ವರ್ಟ್ ಆಗ್ತಾ ಇದೆ. ಇಲ್ಲಿ ಆಟೋ ಚಾಲಕ ಸತೀಶ್ ಅವರನ್ನು ಮಾತನಾಡಿಸ್ಕೊಂಡು ಹೋಗೋಣ. ಸರ್, ನಿಮ್ದು ಯಾವಾಗ APL ಆಗಿ ಬದಲಾಯ್ತು? ಈಗ ಏನೇನು ಸಮಸ್ಯೆ ಆಗ್ತಾ ಇದೆ? ಈಗ ನೋಡಿ ಸರ್, ನಾವು ನನ್ನ ಮಕ್ಕಳನ್ನ ಎಜುಕೇಷನ್ ಮಾಡಿಸ್ಬೇಕು ಅಂತೇಳಿ ನಾನೊಂದು ಝೀರೋಗೆ ಸಂಬಂಧಪಟ್ಟಂತೆ ಒಂದು ITಯನ್ನು ಕಟ್ತಾ ಇದ್ದೆ. ಮಕ್ಕಳು ಮುಂದಕ್ಕೆ ಎಜುಕೇಷನ್ಗೆ ಬೇಕಾಗುತ್ತೆ, ಎಜುಕೇಷನ್ ಲೋನ್ ಗೀನ್ ಕೊಡುವಂಥ ಸಂದರ್ಭದಲ್ಲಿ ಅಂತ. ಈಗ ಮಕ್ಕಳು ಎಂಥ ಎಜುಕೇಷನ್ ಮಾಡಿದರೂ ಕೂಡ ಸರ್ಕಾರಗಳೇನು ಅನುದಾನಗಳನ್ನ ಕೊಡ್ತಾ ಇಲ್ಲ ಮಕ್ಕಳುಗಳಿಗೆ. ಈಗ ಸಾರಿಗೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಇದ್ದಂತಹ ಎಲ್ಲ ಅನುದಾನಗಳನ್ನ ತೆಗೆದುಹಾಕಿದ್ದಾರೆ. ಹಾಗಾಗಿ ಮುಂದಿನ ನನ್ನ ಮಕ್ಕಳ ಫ್ಯೂಚರ್ಗೆ ಅನುಕೂಲ ಆಗಲಿ ಅಂತ ಒಂದು ಝೀರೋಗೆ ಸಂಬಂಧಪಟ್ಟಂತೆ ನಾನೇನು ಲಕ್ಷಾಂತರ ರೂಪಾಯಿನ ಆದಾಯನ ಕಟ್ಟೋದಿಲ್ಲ,
ಮುಂದೆ ನಮ್ಮ ಮಕ್ಳುಗಳಿಗೆ ಅನುಕೂಲ ಆಗಲಿ ಅಂತೇಳಿ ಒಂದು ಮಾಡಿಸಿದ್ದೆ. ಇದು ಮಾಡಿಸಿದ ಮೇಲೆ ಈಗ 4 ತಿಂಗಳಾಯಿತು ನಂದು ರೇಷನ್ ಕಾರ್ಡು ಕ್ಯಾನ್ಸಲ್ ಆಗಿದೆ. ನೀವು ಆದಾಯನೇ ಕ್ರೋಢೀಕರಣ ಮಾಡೋದಾದರೆ ಇವತ್ತು 1,20,000 ರೂಪಾಯಿನ ಇಲ್ಲಿ ನೀವು ಸರ್ಕಾರಗಳು ನೀವು ಕನ್ಸಿಡರ್ ಮಾಡ್ತೀರಾ. ಇವತ್ತು ಬೆಂಗಳೂರಿನಲ್ಲಿ ಬದುಕಬೇಕು ಅಂದರೆ ನಿಮ್ಮ 1,20,000 ರೂಪಾಯಿ ಆದಾಯ ಇಟ್ಕೊಂಡು ಯಾವುದಾದ್ರೂ ಒಬ್ಬ ರಾಜಕಾರಣಿ ಬದುಕಿ ತೋರಿಸಿ, ಆಮೇಲೆ ನಿಮ್ಮ ಆದಾಯವನ್ನು ಏನು ಇತಿಮಿತಿಗಳನ್ನ ಕೊಟ್ಟಿದ್ದೀರಾ ಅದನ್ನು ನಾವು ಒಪ್ಕೊಳ್ತೀವಿ. 1,20,000 ರೂಪಾಯಿ ಕೊಟ್ಟಿದ್ದೀರಾ, ಇವತ್ತು ಬೆಂಗಳೂರಿನಲ್ಲಿ 10,000 ರೂಪಾಯಿ ಕಡಿಮೆ ಎಲ್ಲೂ ಕೂಡ ಮನೆಗಳು ಬಾಡಿಗೆಗೆ ಸಿಕ್ಕೋದಿಲ್ಲ. ನಮ್ಮ ಬಾಡಿಗೆ ದರವೇ ಇವತ್ತು 1,20,000 ರೂಪಾಯಿನ ಮೀರಿ ಹೋಗ್ತಿರ್ಬೇಕಾದ್ರೆ ಇನ್ನು ಕುಟುಂಬ ನಿರ್ವಹಣೆ ಆಗ್ಬೋದು, ರೇಷನ್ಗಳಾಗ್ಬೋದು, ಕರೆಂಟ್ ಬಿಲ್ಲು, ನೀರು ಬಿಲ್ಲು, ಪ್ರತಿಯೊಂದಕ್ಕೂ ಕೂಡ ಟ್ಯಾಕ್ಸ್ ಇದೆ ಅಲ್ವಾ. ಟ್ಯಾಕ್ಸ್ ಇರುವಂಥ ಸಂದರ್ಭದಲ್ಲಿ ನಾನು ಸರ್ಕಾರವನ್ನು ಬೇಡಿಕೆಯನ್ನು ಇಡ್ತಕ್ಕಂಥದ್ದು, ಏನು 1,20,000 ರೂಪಾಯಿನ ತಾವು ಇತಿಮಿತಿಯನ್ನು ಕೊಟ್ಟಿದ್ದೀರಾ, ಆ ಇತಿಮಿತಿಯನ್ನು ಮೀರಿಸಿ ಮುಂದಿನ ಒಂದು 3-3.5 ಲಕ್ಷ ರೂಪಾಯಿ ನಂತರದಲ್ಲಿ ನಾವು ಆದಾಯವನ್ನು ಕ್ರೋಢೀಕರಣ ಮಾಡಬೇಕು ಅಂತೇಳಿ ನಾನು ಕೇಳ್ಕೊಳ್ತೇನೆ. ಜೊತೆಗೆ ಏನು ರೇಷನ್ ಕಾರ್ಡ್ಗಳು, ಅದರಲ್ಲೂ ಆಟೋ ಚಾಲಕರುಗಳ ರೇಷನ್ ಕಾರ್ಡ್ಗಳು ಏನು ಕ್ಯಾನ್ಸಲ್ ಆಗಿದೆ, ದಯವಿಟ್ಟು ಈ ರೇಷನ್ ಕಾರ್ಡ್ಗಳನ್ನು APL ಅನ್ನು ಹೊರತುಪಡಿಸಿ BPL ಆಗೇ ಕೊಡಬೇಕು. ಯಾಕೆಂದರೆ ಇವತ್ತಿರುವಂಥ ಸಂದರ್ಭದಲ್ಲಿ ಆಟೋ ಚಾಲಕರುಗಳು ಜೀವನ ಕಟ್ಟೋದು ತುಂಬ ಕಷ್ಟ ಇದೆ ಬೆಂಗಳೂರಿನಂಥ ನಗರದಲ್ಲಿ. ಹಾಗಾಗಿ ದಯವಿಟ್ಟು ನೀವು ಸರ್ಕಾರಗಳು ಈ ವಿಚಾರವಾಗಿ ಮನವರಿಕೆಯನ್ನು ಮಾಡ್ಕೋಬೇಕು ಮತ್ತು ಒಂದು ಸಮಿತಿಯನ್ನು ಮಾಡಿಕೊಂಡು ಆಟೋ ಚಾಲಕರುಗಳಿಗೆ ಸಂಬಂಧಪಟ್ಟಂತೆ ಮತ್ತು ಕ್ಯಾಬ್ನ ಚಾಲಕರುಗಳಿಗೆ ಸಂಬಂಧಪಟ್ಟಂತೆ ಚಾಲಕ ವರ್ಗದವರಿಗೆ BPL ಕಾರ್ಡನ್ನು ಮರುಪರಿವರ್ತನೆ ಮಾಡಿಕೊಡ್ಬೇಕು ಅಂತೇಳಿ ನಾನು ಈ ಮೂಲಕ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ ಸರ್. ಇದಿಷ್ಟು ಆಟೋ ಚಾಲಕ ಸತೀಶ್ ಅವರ ಮಾತು. ಕ್ಯಾಮರಾ ಪರ್ಸನ್ ಶಿವ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು. ಬೆಂಗಳೂರಿನಲ್ಲಿ ಇದೀಗ ಬಡ ಆಟೋ ಚಾಲಕರ BPL ಕಾರ್ಡು ಕೂಡ APL ಆಗಿ ಕನ್ವರ್ಟ್ ಆಗ್ತಾ ಇದೆ. ಇಲ್ಲಿ ಆಟೋ ಚಾಲಕ ಸತೀಶ್ ಇದ್ದವ್ರನ್ನ ಮಾತನಾಡ್ಸ್ಕೊಂಡು ಹೋಗೋಣ. ಸರ್, ನಿಮ್ದು ಯಾವಾಗ APL ಆಗಿ ಬದಲಾಯ್ತು? ಈಗ ಏನೇನು ಸಮಸ್ಯೆ ಆಗ್ತಾ ಇದೆ? ಈಗ ನೋಡಿ ಸರ್, ನಾವು ನನ್ನ ಮಕ್ಕಳನ್ನ ಎಜುಕೇಷನ್ ಮಾಡಿಸ್ಬೇಕು ಅಂತೇಳಿ ನಾನೊಂದು ಝೀರೋಗೆ ಸಂಬಂಧಪಟ್ಟಂತೆ ಒಂದು ITಯನ್ನು ಕಟ್ತಾಯಿದ್ದೆ. ಮಕ್ಕಳು ಮುಂದಕ್ಕೆ ಎಜುಕೇಷನ್ನಿಗೆ ಬೇಕಾಗುತ್ತೆ, ಎಜುಕೇಷನ್ ಲೋನ್ಗೀನು ಕೊಡುವಂಥ ಸಂದರ್ಭದಲ್ಲಿ ಅಂತ. ಈಗ ಮಕ್ಕಳು ಎಂಥ ಎಜುಕೇಷನ್ ಮಾಡಿದರೂ ಕೂಡ ಸರ್ಕಾರಗಳೇನು ಅನುದಾನಗಳನ್ನ ಕೊಡ್ತಾಯಿಲ್ಲ ಮಕ್ಕಳುಗಳಿಗೆ. ಈಗ ಸಾರಿಗೆ ಕ್ಷೇತ್ರಕ್ಕೆ ಸಂಬಂಧಪಟ್ಟಂತೆ ಈ ಹಿಂದೆ ಇದ್ದಂತಹ ಎಲ್ಲ ಅನುದಾನಗಳನ್ನ ತೆಗೆದುಹಾಕಿದ್ದಾರೆ. ಹಾಗಾಗಿ ಮುಂದಿನ ನನ್ನ ಮಕ್ಕಳ ಫ್ಯೂಚರ್ಗೆ ಅನುಕೂಲ ಆಗಲಿ ಅಂತ ಒಂದು ಝೀರೋಗೆ ಸಂಬಂಧಪಟ್ಟಂತೆ ನಾನೇನು ಲಕ್ಷಾಂತರ ರೂಪಾಯಿಲಿ ಆದಾಯನ ಕಟ್ಟೋದಿಲ್ಲ, ಮುಂದೆ ನಮ್ಮ ಮಕ್ಳುಗಳಿಗೆ ಅನುಕೂಲ ಆಗಲಿ ಅಂತೇಳಿ ಒಂದು ಮಾಡಿಸಿದ್ದೆ. ಇದು ಮಾಡಿಸಿದ ಮೇಲೆ ಈಗ 4 ತಿಂಗಳಾಯಿತು ನಂದು ರೇಷನ್ ಕಾರ್ಡು ಕ್ಯಾನ್ಸಲ್ ಆಗಿದೆ. ನೀವು ಆದಾಯನೇ ಕ್ರೋಢೀಕರಣ ಮಾಡೋದಾದರೆ ಇವತ್ತು 1,20,000 ರೂಪಾಯಿನ ಇಲ್ಲಿ ನೀವು ಸರ್ಕಾರಗಳು ನೀವು ಕನ್ಸಿಡರ್ ಮಾಡ್ತೀರಾ. ಇವತ್ತು ಬೆಂಗಳೂರಿನಲ್ಲಿ ಬದುಕಬೇಕು ಅಂದರೆ ನಿಮ್ಮ 1,20,000 ರೂಪಾಯಿ ಆದಾಯ ಇಟ್ಕೊಂಡು ಯಾವುದಾದ್ರೂ ಒಬ್ಬ ರಾಜಕಾರಣಿ ಬದುಕಿ ತೋರಿಸಿ, ಆಮೇಲೆ ನಿಮ್ಮ ಆದಾಯವನ್ನು ಏನು ಇತಿಮಿತಿಗಳನ್ನ ಕೊಟ್ಟಿದ್ದೀರಾ ಅದನ್ನು ನಾವು ಒಪ್ಕೊಳ್ತೀವಿ. 1,20,000 ರೂಪಾಯಿ ಕೊಟ್ಟಿದ್ದೀರಾ, ಇವತ್ತು ಬೆಂಗಳೂರಿನಲ್ಲಿ 10,000 ರೂಪಾಯಿ ಕಡಿಮೆ ಎಲ್ಲೂ ಕೂಡ ಮನೆಗಳು ಬಾಡಿಗೆಗೆ ಸಿಕ್ಕೋದಿಲ್ಲ. ನಮ್ಮ ಬಾಡಿಗೆ ದರವೇ ಇವತ್ತು 1,20,000 ರೂಪಾಯಿನ ಮೀರಿ ಹೋಗ್ತಿರ್ಬೇಕಾದ್ರೆ ಇನ್ನು ಕುಟುಂಬ ನಿರ್ವಹಣೆ ಆಗ್ಬೋದು, ರೇಷನ್ಗಳಾಗ್ಬೋದು, ಕರೆಂಟ್ ಬಿಲ್ಲು, ನೀರು ಬಿಲ್ಲು, ಪ್ರತಿಯೊಂದಕ್ಕೂ ಕೂಡ ಟ್ಯಾಕ್ಸ್ ಇದೆ ಅಲ್ವಾ. ಟ್ಯಾಕ್ಸ್ ಇರುವಂಥ ಸಂದರ್ಭದಲ್ಲಿ ನಾನು ಸರ್ಕಾರವನ್ನು ಬೇಡಿಕೆಯನ್ನು ಇಡ್ತಕ್ಕಂಥದ್ದು, ಏನು 1,20,000 ರೂಪಾಯಿನ ತಾವು ಇತಿಮಿತಿಯನ್ನು ಕೊಟ್ಟಿದ್ದೀರಾ, ಆ ಇತಿಮಿತಿಯನ್ನು ಮೀರಿಸಿ ಮುಂದಿನ ಒಂದು 3-3.5 ಲಕ್ಷ ರೂಪಾಯಿ ನಂತರದಲ್ಲಿ ನಾವು ಆದಾಯವನ್ನು ಕ್ರೋಢೀಕರಣ ಮಾಡಬೇಕು ಅಂತೇಳಿ ನಾನು ಕೇಳ್ಕೊಳ್ತೇನೆ. ಜೊತೆಗೆ ಏನು ರೇಷನ್ ಕಾರ್ಡ್ಗಳು, ಅದರಲ್ಲೂ ಆಟೋ ಚಾಲಕರುಗಳ ರೇಷನ್ ಕಾರ್ಡ್ಗಳು ಏನು ಕ್ಯಾನ್ಸಲ್ ಆಗಿದೆ, ದಯವಿಟ್ಟು ಈ ರೇಷನ್ ಕಾರ್ಡ್ಗಳನ್ನು APL ಅನ್ನು ಹೊರತುಪಡಿಸಿ BPL ಆಗೇ ಕೊಡಬೇಕು. ಯಾಕೆಂದರೆ ಇವತ್ತಿರುವಂಥ ಸಂದರ್ಭದಲ್ಲಿ ಆಟೋ ಚಾಲಕರುಗಳು ಜೀವನ ಕಟ್ಟೋದು ತುಂಬ ಕಷ್ಟ ಇದೆ ಬೆಂಗಳೂರಿನಂಥ ನಗರದಲ್ಲಿ. ಹಾಗಾಗಿ ದಯವಿಟ್ಟು ನೀವು ಸರ್ಕಾರಗಳು ಈ ವಿಚಾರವಾಗಿ ಮನವರಿಕೆಯನ್ನು ಮಾಡ್ಕೋಬೇಕು ಮತ್ತು ಒಂದು ಸಮಿತಿಯನ್ನು ಮಾಡಿಕೊಂಡು ಆಟೋ ಚಾಲಕರುಗಳಿಗೆ ಸಂಬಂಧಪಟ್ಟಂತೆ ಮತ್ತು ಕ್ಯಾಬ್ನ ಚಾಲಕರುಗಳಿಗೆ ಸಂಬಂಧಪಟ್ಟಂತೆ ಚಾಲಕ ವರ್ಗದವರಿಗೆ BPL ಕಾರ್ಡನ್ನು ಮರುಪರಿವರ್ತನೆ ಮಾಡಿಕೊಡ್ಬೇಕು ಅಂತೇಳಿ ನಾನು ಈ ಮೂಲಕ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೇನೆ ಸರ್. ಇದಿಷ್ಟು ಆಟೋ ಚಾಲಕ ಸತೀಶ್ ಅವರ ಮಾತು. ಕ್ಯಾಮರಾ ಪರ್ಸನ್ ಶಿವ ಜೊತೆ ಸತ್ತಾರ್, ರಿಪಬ್ಲಿಕ್ ಕನ್ನಡ, ಬೆಂಗಳೂರು.